ಆತ್ಮೀಯರೇ ನಮಸ್ಕಾರ. ಇವತ್ತು ಭಾರತೀಯರೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಶೇಷ ದಿನ 3rd ಫೆಬ್ರವರಿ. ಏನಾಗಿತ್ತು ಸರ್? ಲೆಟ್ ಅಸ್ ಲರ್ನ್ ದ್ಯಾಟ್ ಒನ್. ಮನುಷ್ಯ ತಾನು ಕಾಡಿನಲ್ಲಿ ವಾಸಿಸ್ತಿರ್ಬೇಕಾದ್ರೆ ಅವನು ಏನೇನೋ ಡಿಸ್ಕವರಿ ಮಾಡ್ತಾನೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ಕೋಬೋದಾಗಿರೋದು ವೀಲ್, ಅಂದರೆ ಚಕ್ರದ ಆವಿಷ್ಕಾರ ಆದಮೇಲೆ ಮನುಷ್ಯನ ಆಲೋಚನೆಯೇ ಬದಲಾವಣೆ ಆಯಿತು. ಇದಾದ ಮೇಲೆ ಮನುಷ್ಯ ನಾಗರಿಕತೆಗೆ ಯಾವಾಗ ಬರ್ತಾನೆ, ಯಾವಾಗ ನಾಗರಿಕತೆ ಇತಿಹಾಸದಲ್ಲಿ ನಾವು ಕಂಡುಹಿಡಿದಂಥ ಬಹಳ ಬೆಸ್ಟ್ ಇನ್ವೆನ್ಷನ್ಗಳಲ್ಲಿ ಒಂದು ನಮ್ಮ ಟ್ರೈನ್. ಇದು ನಿಮ್ಮೆದುರಿಗೆ ಬರ್ತಾ ಇದೆಯಲ್ಲ, ರೈಲ್ವೆ ಆವಿಷ್ಕಾರ ಬಹಳ ನಮ್ಮ ಆಲೋಚನೆಯನ್ನು ಚೇಂಜ್ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. 1804 ಟ್ರೈನ್ ನಿಮಗೆ ಗೊತ್ತಿದೆ. 1804 1804 ಬ್ರಿಟನ್ನಿನ ವಿಜ್ಞಾನಿ ಜಾರ್ಜ್ ಸ್ಟೀಫನ್ಸನ್ ಅವರು ಈ ಸ್ಟೀಮ್ ಇಂಜಿನ್ ಕಂಡುಹಿಡಿತಾರೆ. ಆವಾಗ ನಮಗೆ ಸ್ಟೀಮ್ ಇಂಜಿನ್ ಏನು ಮಾಡ್ತಂದರೆ ರೆವಲ್ಯೂಷನೈಸ್ ಅದು. ಅದರಿಂದ ನಮಗೆ ದೂರದ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಆಯಿತು, ವೇಗವಾಗಿ ಹೋಗ್ಲಿಕ್ಕಾಯಿತು, ಸುಲಭದಲ್ಲಿ ಹೋಗ್ಲಿಕ್ಕಾಯಿತು. ಇದಾದ ಮೇಲೆ ನಮಗೆ 1804 ಲಂಡನ್ನಲ್ಲಿ ಕಂಡುಹಿಡಿತಾರೆ. ವಿ ವರ್ ರೂಲ್ಡ್ ಬೈ ಬ್ರಿಟಿಷ್ ಗೌರ್ಮೆಂಟ್ ಡ್ಯೂರಿಂಗ್ ದೋಸ್ ಡೇಸ್. ಹಾಗಾಗಿ 1853 ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ 16 ಇಂಡಿಯಾದಲ್ಲಿ ಮೊದಲ ಟ್ರೈನ್ ರನ್ ಆಗುತ್ತೆ. 1853 ಏಪ್ರಿಲ್ 16 ಎಲ್ಲಿಂದ ಈ ಬಾಂಬೆಯ ಬೋರಿ ಬಂದರಿನಿಂದ ಥಾನೆವರೆಗೆ ಮೊದಲ ಟ್ರೈನ್ ಹೋಗುತ್ತೆ. ಅದೆಲ್ಲ ಒಂದು ಇತಿಹಾಸದ ಸುವರ್ಣಾಕ್ಷರ ಬರೆದಿರ್ತಕ್ಕಂಥ ದಿನಗಳು ಅವೆಲ್ಲ. ಭಾರತೀಯ ರೈಲ್ವೆ ಪ್ರಾರಂಭವಾಗಿದ್ದು ಆವಾಗ ಮೊದಲ ರೈಲ್ ನೋಡ್ತಿದ್ರೆ ನಮ್ಮ ಹಳ್ಳಿ ಮುಗ್ಧ ಜನ ಅಂತಿದ್ರಂತೆ, ಏನಪ್ಪ ಇದ್ರ ದೆವ್ವಾಗೆ ಒಯ್ದೀಯಾ, ಯಾಕೆಂದರೆ ಇದಕ್ಕೆ ಮುಂದೆ ಎತ್ತೂ ಇಲ್ಲ, ಆಮೇಲೆ ಕುದುರೆನೂ ಇಲ್ಲ, ಹೆಂಗಪ್ಪ ಓಡುತ್ತಿ ಗಾಡಿ ಅಂತೇಳಿ. ಅಂಥ ಭಾರತ ದೇಶದಲ್ಲಿ ನಮ್ಮ ರೈಲ್ವೆ ಸೇವೆ ಪ್ರಾರಂಭ ಆಗುತ್ತೆ. ಅದಾದ ಮೇಲೆ ಸುಮಾರು 1853 ಫಸ್ಟ್ ಟ್ರೈನು. ಆದರೆ 1925 1925 ಫೆಬ್ರವರಿ 3 ವಿ ಹ್ಯಾಡ್ ಒನ್ ಆರ್ ದಿ ಫಸ್ಟ್ ಎಲೆಕ್ಟ್ರಿಕ್ ಟ್ರೈನ್. ನಮ್ಮ ಭಾರತದಲ್ಲಿ ಕರೆಂಟಿಂದ ಅಂದರೆ ವಿದ್ಯುತ್ತಿನಿಂದ ಓಡ್ತಕ್ಕಂಥ ಮೊಟ್ಟ ಮೊದಲ ಟ್ರೈನು, ಅದರ ಸೇವೆ ಪ್ರಾರಂಭ ಆಯಿತು. ಎಲ್ಲಿಂದ ಅಂದರೆ ಈ ಬಾಂಬೆಯಲ್ಲಿರ್ತಕ್ಕಂಥ VT ಅಂದರೆ ವಿಕ್ಟೋರಿಯಾ ಟರ್ಮಿನಸ್ ಅಂತ ಅವು ಕರಿತಿದ್ರು. ಈಗ ಅದು ಛತ್ರಪತಿ ಮಹಾರಾಜ್ ಟರ್ಮಿನಸ್ ಅಂತಾಗಿದೆ. ಅಲ್ಲಿಂದ ಹಿಡ್ಕೊಂಡು ಕುರ್ಲಾದವರೆಗೆ ಮೊದಲ ಎಲೆಕ್ಟ್ರಿಕ್ ಟ್ರೈನ್ ರನ್ ಆಗುತ್ತೆ. ಏನು ರೆವಲ್ಯೂಷನರಿ ಡೇ ಅದು. ಇವತ್ತಿಗೆ 101 ವರ್ಷದ ಹಿಂದುಗಡೆ ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ಟ್ರೈನ್ ರನ್ ಆಯಿತು. ನೋಡಿ, ಇದು ಆವಾಗ ಏನಾಗಿತ್ತು, ಇಟ್ ವಾಸ್ ಜಸ್ಟ್ ಹ್ಯಾವಿಂಗ್ 1500 ಅಂದರೆ 1500 ವೋಲ್ಟ್ DC ಕರೆಂಟಿಂದ ಓಡ್ತಕ್ಕಂಥ ಎಲೆಕ್ಟ್ರಿಕ್ ಇಂಜಿನ್ ಇತ್ತು. ಅದನ್ನು ಬಳಸಿಕೊಂಡು ನಾವು ಎಲೆಕ್ಟ್ರಿಕ್ ಟ್ರೈನ್ ರನ್ ಮಾಡಿದ್ದೀವಿ. ಅದಾದ ಮೇಲೆ 1957 ಅಂದರೆ ಸ್ವಾತಂತ್ರ್ಯ ಸಿಕ್ಕ ಆದಮೇಲೆ ನಾವು 1500 ಬಿಟ್ಟು 25 ಕಿಲೋ ವೋಲ್ಟಿನ AC ಟ್ರೈನ್ಗಳನ್ನು ನಾವು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ನಮಗೇನಾಯ್ತು, ಇದರಿಂದ ಏನಾಯ್ತಂದರೆ ಈ ದೂರದ ಮಾರ್ಗಗಳೆಲ್ಲ ಅತ್ಯಂತ ಸುಲಭದಲ್ಲಿ ಕರೆಂಟನ್ನು ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಟ್ರೈನ್ಗಳು ಚೆನ್ನಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹೀಗಾಗಿ ನಮ್ಮ ಆಧುನಿಕ ರೈಲ್ವೆ ತಂತ್ರಜ್ಞಾನ ಒಂದು ಹೊಸ ಮಗ್ಗುಲಿಗೆ ತೆರೆದುಕೊಂಡು ತಂದರೆ ತಪ್ಪಾಗಲಿಕ್ಕಿಲ್ಲ. ಇದರಿಂದ ಏನು ಸರ್, ಎಲೆಕ್ಟ್ರಿಕ್ ಟ್ರೈನಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮ್ಗೆ ಗೊತ್ತಿದೆ. ನಾವು ಮುಂಚೆ ಯೂಸ್ ಮಾಡ್ತಿದ್ದು ಸ್ಟೀಮ್ ಇಂಜಿನ್, ಆಮೇಲೆ ಡೀಸೆಲ್ ಇಂಜಿನ್. ಡೀಸೆಲನ್ನು ನಾವೆಲ್ಲ ಪೆಟ್ರೋಲ್ ಡೀಸೆಲನ್ನು ಇಂಪೋರ್ಟ್ ಮಾಡ್ಕೋತೀವಿ, ಬೇರೆ ದೇಶದಿಂದ ತರಬೇಕು, ಅದಕ್ಕೆಲ್ಲ ದುಡ್ಡು ಕಾಸು ಬಹಳ ಖರ್ಚಾಗುತ್ತೆ. ಪ್ಲಸ್ ಯೂಸಿಂಗ್ ಡೀಸೆಲ್ ನಿಮಗೆ ಗೊತ್ತಿದೆ, ಡೆಫಿನೆಟ್ಲಿ ಕಾಸಿಂಗ್ ದಿ ಲಾಟ್ ಆಫ್ ಪೊಲ್ಯೂಷನ್. ಹಾಗಾಗಿ ನಾವು ಯಾವಾಗ ಈ ಡೀಸೆಲ್ ಇಂಜಿನಿಂದ ಎಲೆಕ್ಟ್ರಿಫಿಕೇಷನ್ ಸ್ಟಾರ್ಟ್ ಮಾಡಿ ಈಗ ಎಲೆಕ್ಟ್ರಿಕ್ ಟ್ರೈನ್ ಓಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಅದರಿಂದ ನಮಗೆ ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ ಆಗಿದೆ, ಪರಿಸರ ಮಾಲಿನ್ಯ ಬಹಳಷ್ಟು ಕಡಿಮೆ ಆಗಿದೆ. ಆಮೇಲೆ ಟ್ರೈನಿನ ಸ್ಪೀಡ್ ಇದೆಯಲ್ಲ ಅದರದ್ದು ಮತ್ತು ಅದರ ಸಾಮರ್ಥ್ಯ ಅಂದರೆ ಅದು ಕ್ಯಾರಿಂಗ್ ಕೆಪಾಸಿಟಿ, ಪುಲ್ಲಿಂಗ್ ಕೆಪಾಸಿಟಿ ಇದು ಬೇಕಾದಷ್ಟು ಜಾಸ್ತಿ ಆಗಿದೆ ಈಗ. ಅದಾದಮೇಲೆ ಈ ಇಡೀ ಆಪ್ರೇಷನಲ್ ಎಕ್ಸ್ಪೆನ್ಸಸ್ ಏನು ಬರುತ್ತೆ, ಕಾರ್ಯಾಚರಣೆ ವೆಚ್ಚ ಕನ್ಸಿಡರಬಲಿ ಕಡಿಮೆ ಆಗಿದೆ. ಈಗ ನಿಮ್ಮೆದುರಿಗೆ ನಮ್ಮ ಹೆಮ್ಮೆಯ ಏನಿದು ವಂದೇ ಭಾರತ್ ಟ್ರೈನ್ ನೋಡಿ. ವಂದೇ ಭಾರತ್ ಟ್ರೈನ್ ಭಾರತೀಯರ ಹೆಮ್ಮೆಯ ಇಂಡಿಜಿನಸ್ಲಿ ಬಿಲ್ಟ್ ಟ್ರೈನ್. ಈ ಥರದ ವಿಶೇಷ ಟ್ರೈನ್ಗಳು ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಈ ಕರೆಂಟ್ ಮೇಲೆ ಓಡಿಸ್ತಕ್ಕಂಥ ಟ್ರೈನನ್ನು ನಾವೇನು ಕಂಡುಹಿಡಿತಾ ಹೋದ್ವಿ, ಅವನ್ನ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಅಳವಡಿಸ್ಕೊಳ್ತಾ ಹೋದ್ವಿ. ಹಾಗಾಗಿ ಇವತ್ತು ನಮ್ಮಲ್ಲಿ ಬಹಳಷ್ಟು ಎಲೆಕ್ಟ್ರಿಕ್ ಟ್ರೈನ್ಸು ಓಡ್ತಾ ಇದ್ದಾವೆ. ನಿಮಗೆ ಆಶ್ಚರ್ಯ ಕೇಳಿದ್ರೆ ಸುಮಾರು 98% ಆಫ್ ನಮ್ಮ ರೈಲ್ವೆ ಏನು ಟ್ರ್ಯಾಕ್ಗಳಿದ್ದಾವೆ ಅಥವಾ ರೈಲ್ವೆ ಮಾರ್ಗಗಳಿದ್ದಾವೆ ಅದೆಲ್ಲ ವಿದ್ಯುದೀಕರಣ. ನೋಡ್ಲಿಕ್ಕೆ ಕಾಣ್ತಿದೆಯಲ್ಲ ಅಲ್ಲಿ ಮೇಲ್ಗಡೆ ಕರೆಂಟ್ ಲೈನ್ಸು, ಆ ಥರ ವಿದ್ಯುದೀಕರಣ ಆಗಿದ್ದಾವೆ.
ಟ್ರೈನ್ಗಳೆಲ್ಲ ಈಗ ಕರೆಂಟಿನ ಮೇಲೆ ಓಡ್ತಿರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಈಗ ಬಹುತೇಕ ಡೀಸೆಲ್ ಇಂಜಿನ್ಸನ್ನು ಬಹಳ ಮಿನಿಮಲ್ ಎಲ್ಲೋ ಒಂದೆರಡು ರೂಟಲ್ಲಿ ಓಡಿಸ್ತಿರ್ಬೋದು ನಾವು. ಹಾಗಾಗಿ ಈ ಪರಿಸರ ಸ್ನೇಹಿ ಹೆಚ್ಚು ಸಾಮರ್ಥ್ಯದ ಈ ಎಲೆಕ್ಟ್ರಿಕ್ ಟ್ರೈನ್ ನಮ್ಮ ಭಾರತದಲ್ಲಿ ಬಂದು ಇವತ್ತಿಗೆ 101 ವರ್ಷ ಆಯಿತು. ಇದು ಹೆಮ್ಮೆ ಅಲ್ಲೇನ್ರಿ. ಇದನ್ನು ನಾವೆಲ್ಲ ಸೆಲೆಬ್ರೇಟ್ ಮಾಡಬೇಕು. ಆ್ಯಕ್ಚುಲಿ ನಾವೆಲ್ಲ ಹೋಗಿ ಟ್ರೈನ್ ನೋಡ್ಕೊಂಬರ್ಬೇಕು, ಅಥವಾ ರೈಲ್ವೆ ಇಲಾಖೆನವ್ರಿಗೆ ಒಂದು ಇಲ್ಲಿಂದ ಎಲ್ಲರೂ ಕೊಡ್ಕೊಂಡು ಥ್ಯಾಂಕ್ಸ್ ಸರ್ ಹೇಳೋಣ ಅಟ್ಲೀಸ್ಟು. ಇದು ಬರೀ ಒಂದು ತಂತ್ರಜ್ಞಾನ ಅಲ್ಲ, ಇದು ಜಸ್ಟ್ ನಾಟ್ ಎನ್ ಟೆಕ್ನಾಲಜಿ. ಇದು ಭಾರತದ ಸ್ಥಿರ, ಸ್ವಚ್ಛ ಮತ್ತು ಪ್ರಗತಿಪರ ಭವಿಷ್ಯದ ಸಂಕೇತ ಅಂದರೆ ಈ ನಮ್ಮ ಎಲೆಕ್ಟ್ರಿಕ್ ಟ್ರೈನ್ ಅಂತ ನಾನಾದರೂ ಭಾವಿಸಿದ್ದೇನೆ. ಈಗಂತೂ ಭಾಳ ಬೆಸ್ಟ್ ಟ್ರೈನ್ಸ್ ನಮ್ಮ ಹತ್ರ. ರಾಜಧಾನಿ ಎಕ್ಸ್ಪ್ರೆಸ್ ಇದೆ, ಶತಾಬ್ದಿ ಎಕ್ಸ್ಪ್ರೆಸ್ ಇದ್ದಾವೆ, ತೇಜಸ್ ಎಕ್ಸ್ಪ್ರೆಸ್ ಇದ್ದಾವೆ. ಹಾಗಾಗಿ ಮತ್ತು ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ, ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಬರ್ತಾ ಇದೆ. ವಾವ್, ಇವನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ, ದೇಶದ ಬಗ್ಗೆ ಹೆಮ್ಮೆ ಮೂಡುತ್ತೆ. ಇದರ ಜೊತೆಗೆ ನಾವೆಲ್ಲರೂ ನಿರೀಕ್ಷೆ ಮಾಡ್ತಕ್ಕಂಥ ಅತ್ಯಂತ ಹೈ ಸ್ಪೀಡ್ ಟ್ರೈನ್, ನಮ್ಮ ಬುಲೆಟ್ ಟ್ರೈನ್, ಬಾಂಬೆ ಅಹಮದಾಬಾದ್ ನಡೆಸ್ತಕ್ಕಂಥ ಏನೋ ಒಂದು ಬುಲೆಟ್ ಟ್ರೈನ್ ಮುಂದಿನ ಕೆಲವೇ ವರ್ಷಗಳಲ್ಲಿ ಅದರ ಸೇವೆ ಪ್ರಾರಂಭ ಆಗುತ್ತೆ ಅಂಥೇಳಿ ನಾವೆಲ್ಲ ಕೇಳ್ತಾ ಇದ್ದೀವಿ, ಮತ್ತು ಅಷ್ಟೇ ಕಾತರದಿಂದ ಕಾಯ್ತಿದ್ದೀವಿ. ಹಾಗಾಗಿ ಆತ್ಮೀಯ ಪೋಷಕರೇ ಮತ್ತು ಮಕ್ಕಳೇ, ಇನ್ನೇನು ಮುಂಬರುವ ಬೇಸಿಗೆ ರಜೆ ಅಂದರೆ ಸಮ್ಮರ್ ವೆಕೇಷನಲ್ಲಿ ನೀವು ಬೇರೆ ಬೇರೆ ಕಡೆಗೆ ಟೂರ್ಗೆ ಹೋಗ್ತೀರಿ. ಆದಷ್ಟು ಸಾರ್ವಜನಿಕ ಸೇವೆಯನ್ನು ಬಳಸಿಕೊಳ್ಳಿ, ಪರಿಸರ ಮಾಲಿನ್ಯ ಕಡಿಮೆ ಮಾಡಿ. ಅಕಸ್ಮಾತ್ ನೀವು ಟ್ರೈನಲ್ಲಿ ಹೋದರೆ ನಿಮ್ಮ ಟ್ರೈನಿನ ಜರ್ನಿ ಕುರಿತು ಒಂದು ಸಣ್ಣ ವಿಡಿಯೋ ಅಥವಾ ಫೋಟೋಗಳನ್ನು ನಮ್ಮ ಹತ್ರ ಹಂಚಿಕೊಳ್ಳಿ. ಅದರಲ್ಲಿ ವಂದೇ ಭಾರತ್ ಟ್ರೈನ್ ಒಂದು ಸಲ ದಯವಿಟ್ಟು ಟ್ರಾವೆಲ್ ಮಾಡಿ. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಯು ವಿಲ್ ಹ್ಯಾವ್. ಭಾಳ ಖುಷಿ ಕೊಡುತ್ತೆ, ವಾವ್ ಅನಿಸುತ್ತೆ, ನಮ್ಮ ದೇಶ ಎಷ್ಟು ಚೆನ್ನಾಗಿದೆಯಪ್ಪ ಅನಿಸುತ್ತೆ. ಆ ಥರದ ರೈಲ್ವೆ ಸೇವೆಯನ್ನು ಬಳಸಿಕೊಳ್ಳಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಸಂಸ್ಥೆ ನಮ್ಮ ಭಾರತೀಯ ರೈಲ್ವೆ. ಆ ಹೆಮ್ಮೆಯ ರೈಲ್ವೆ ಇಲಾಖೆಗೆ ಮಗದೊಮ್ಮೆ ಕಂಗ್ರಾಟ್ಸ್ ಹೇಳ್ತಾ, ಮುಂಬರುವ ದಿನಗಳಲ್ಲಿ ರೈಲ್ವೆ ಸೇವೆ ಇನ್ನಷ್ಟು ಪರಿಣಾಮಕಾರಿಯಾಗಿ, ಇನ್ನಷ್ಟು ವೇಗದಿಂದ, ಇನ್ನಷ್ಟು ಸುರಕ್ಷಿತವಾಗಿ, ಇನ್ನಷ್ಟು ಪರಿಣಾಮಕಾರಿಯಾಗಿ ನಮ್ಮ ದೇಶದಲ್ಲಿ ಅದರ ಸೇವೆ ಸಿಗುವಂತಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತು ರೈಲ್ವೆ ಇಲಾಖೆಯ ಅದರ ಸೇವೆಯನ್ನು ಬಳಸ್ಕೋಬೇಕಾದ್ರೆ ನೆನಪಿಟ್ಟುಕೊಳ್ಳಿ, ಇದು ನಮ್ಮ ರೈಲ್ವೆ. ಅಲ್ಲಿ ಗಲೀಜು ಮಾಡುವುದು ಆಗಲಿ, ಅಥವಾ ಅದನ್ನು ಡ್ಯಾಮೇಜ್ ಮಾಡೋದು ಆಗಲಿ, ಅಥವಾ ಅದಕ್ಕೆ ತೊಂದರೆ ಮಾಡ್ತಕ್ಕಂಥ ಈ ಹೀನ ಕೃತ್ಯ, ದೇಶದ್ರೋಹಿ ಕೃತ್ಯ ನಾವು ಯಾರೂ ಮಾಡೋದು ಬೇಡ. ನಾವು ನಮ್ಮ ಸರ್ಕಾರ ಕೊಟ್ಟಂಥ ಈ ರೈಲ್ವೆಯನ್ನು ಅತ್ಯಂತ ಪ್ರೀತಿಯಿಂದ ನಾವು ಅದರ ಸೇವೆ ಬಳಸಿಕೊಳ್ಳೋಣ, ಅದನ್ನು ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಇಲೆಕ್ಟ್ರಿಕ್ ಟ್ರೈನ್ ಡೇ ಅಂತ ಹೇಳ್ಬೋದೇನಪ್ಪ. ಆ ಥರ ಕರೆಂಟಿನ ಮೇಲೆ ಓಡ್ತಕ್ಕಂಥ ಟ್ರೈನು ಎಷ್ಟು ಚೇತೋಹಾರಿ ಅನಿಸುತ್ತೆ. ಅದು ಬರ್ತಾ ಇರೋದು ನೋಡಿರಿ, ನಿಮ್ಮ ಸ್ಕ್ರೀನ್ ಮೇಲೆ ಈಗ ಬರ್ತಾ ಇದೆ. ಎಷ್ಟು ನಯನ ಮನೋಹರ, ವಾವ್, ಎಷ್ಟು ಚಂದ ಅನಿಸುತ್ತಲ್ವ, ಎಷ್ಟು ಖುಷಿ ಕೊಡುತ್ತೆ. ಇದನ್ನು ಎಂಜಾಯ್ ಮಾಡಿ. ಹ್ಯಾಪಿ ಹಾಲಿಡೇಸ್ ಅಂತ ನಿಮಗೆ ಹೇಳ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ.